ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಮಹಿಳೆಯೊಬ್ಬರು ಒಂದು ಹಸು 2 ಕುರಿಗಳನ್ನು ಖರೀದಿ ಮಾಡಿದ್ದಾರೆ. ನಾಯಕನಹಟ್ಟಿ ಹೋಬಳಿಯ ತೊರೆಕೋಲಮ್ಮನಹಳ್ಳಿ ಗ್ರಾಮದ ತಿಪ್ಪಮ್ಮ ಗೃಹಲಕ್ಷ್ಮಿ ಹಣದಿಂದ ಹಸು ಕುರಿ ಖರೀದಿ ಮಾಡಿದ ಮಹಿಳೆ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ 10 ತಿಂಗಳ 20,000 ಹಣದಲ್ಲಿ 7,500 ರೂಪಾಯಿಗೆ ಒಂದು ಹಸು, 6,000ಕ್ಕೆ 2 ಕುರಿ ಮರಿಗಳನ್ನು ಖರೀದಿ ಮಾಡಿದ್ದು, ಉಳಿದ ಹಣವನ್ನು ಮಗನ ಶಿಕ್ಷಣಕ್ಕೆ ಬಳಕೆ ಮಾಡಿದ್ದಾರೆ. ಗೃಹಲಕ್ಷ್ಮಿ ಹಣದಿಂದ ನಮಗೆ ತುಂಬಾ ಉಪಯೋಗವಾಗಿದ್ದು, ಮಹಿಳೆಯರ ಆರ್ಥಿಕ ಸಹಾಯಕ್ಕೆ 2,000 ಹಣ ನೀಡುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ತಿಪ್ಪಮ್ಮ ಧನ್ಯವಾದ ಅರ್ಪಿಸಿದ್ದಾರೆ. ಈ ಗುರುಲಕ್ಷ್ಮಿ ರೊಕ್ಕ ಬಂದಿದ್ದು ಒಂದು ಸ್ವಲ್ಪ ಗುಣಿಗಿಕ್ಕೊಂಡು ಆಕಳ ತಕ್ಕಂಡೆ, ಒಂದು ಪಟ್ಲಿ ಮರಿ ತಕ್ಕಂಡೆ, ವಿದ್ಯಾಭ್ಯಾಸಕ್ಕೆ ಮಗನೂ ಹಾಕಿದೆ. ಮಕ್ಕಳು 4 ಹೆಣ್ಣು ಮಕ್ಕಳು, ಒಬ್ಬ ಮಗ, ಮಂತನ ಎಲ್ಲ ನೋಡ್ಕೊಂಡು ನಾವು ಇಲ್ಲಿವರೆಗೆ ಜೀವನ ಮಾಡಿದ್ವಿ. ಕೂಲಿ ನಾಲಿ ಮೇಲೆ ಜೀವನ ಮಾಡಿದ್ವಿ. 10 ತಿಂಗಳು ಕುಡಿಕಿದ್ದೆ, 20,000 ಆಗಿತ್ತು. ಕೂಲಿ ನಾಲಿ ನೋಡಕ್ಕೆ 7,500 ಆಕಳ, ಒಂದು 4,000 ಪಟ್ಲಿ ಮರಿ ಇದ್ದದ್ದೆಲ್ಲ ಮಗ್ಗ ಹಾಕಿದ್ವಿ. PhD ಪಾಸ್ ಆಗಿ ಬಂದಲ್ಲ, ಅದಕ್ಕೆ ಟಿಂಪಕ್ಕೆ ಒಂದು 6,000 ಕೊಟ್ಟೆ. ಮತ್ತೆ ಅವಾರ್ಡ್ ತಗೊಂಬರಕ್ಕೆ ಜನ ಕರ್ಕೊಂಡೋಗಿ ಅವಾರ್ಡ್ ತಗೊಂಬಂದೆ. ಅದಕ್ಕೊಂದು 6,000 ಟಿಂಪಕ್ಕೆ ಅದಕ್ಕೆ ಕೊಟ್ಟೆ. ನಮಗೆ ಸ್ವಲ್ಪ ಸಹಾಯ ಮಾಡಿದ್ಕೆ ನಾವು ಇಷ್ಟೊಂದು ಮುಂದುವರೆದ್ವಿ, ಇಷ್ಟೊಂದು ಮಾಡ್ಕೊಂಡ್ವಿ. ಇಲ್ಲಂದ್ರೆ ಕೂಲಿ ನಾಲಿ ಮಾಡ್ಕೊಂಬಕ್ಕೆ ಆಗುತ್ತಾ ಇನ್ನಲ್ಲ. ಇದ್ರೆ ಸ್ವಾಮಿಯರಿಗೆ ಮತ್ತು 100 ವರ್ಷ ಆಶೀರ್ವಾದ ಬರಲಿ. ನಮ್ಮಂಥ ಬಡವ್ರನ್ನೆಲ್ಲ ಕೈಲಿ ಹಿಡಿದಿರೋದಕ್ಕೆ ಆಯ್ತು ಆಶೀರ್ವಾದ ಆಗಲಪ್ಪ. ಈಗ ಹೆಣ್ಮಕ್ಳು ಕಾಪಾಡಿ. ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದಂತಹ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರ್ಕಾರ ಕೊಟ್ಟಂಥ ಪ್ರತಿ ತಿಂಗಳ 2,000 ರೂಪಾಯಿ ಹಣವನ್ನು ಕೂಡಿಟ್ಟು ಚಳ್ಳಕೆರೆ ತಾಲೂಕು ಮೊಳಕಾಲ್ಮೂರು ಕ್ಷೇತ್ರದ ತೊರೆಕೋಲಮ್ಮನಹಳ್ಳಿ ಗ್ರಾಮದ ಶ್ರೀಮತಿ ತಿಪ್ಪಮ್ಮ ಬಸವರಾಜಪ್ಪ ಅನ್ನೋರು ಗೃಹಲಕ್ಷ್ಮಿ ಹಣವನ್ನು ಕೂಡಿಟ್ಟು ಒಂದು ಉತ್ತಮವಾದ ಹಸುವನ್ನು ತಗೊಂಡಿದ್ದಾರೆ. ಜೊತೆಗೆ 4 ಪಟ್ಲಿ ಮರಿಗಳನ್ನು ಸಹ ತಗೊಂಡು ಹಣವನ್ನು ಸಂಪೂರ್ಣವಾಗಿ ವಿನಿಯೋಗ ಮಾಡಿಕೊಂಡಿದ್ದಾರೆ. ಆ ಹಣವನ್ನು ಎಲ್ಲೂ ದುರುಪಯೋಗ ಮಾಡ್ದಲೇ, ಯಾವುದೇ ಒಂದು ಬೇರೆದಕ್ಕೆ ಖರ್ಚು ಮಾಡ್ದಲೇ ಈ ಸರ್ಕಾರ ಕೊಟ್ಟಂಥ ಹಣವನ್ನು ಸಂಪೂರ್ಣವಾಗಿ ಬಳಸ್ಕೊಂಡಿದ್ದಾರೆ. ಈ ಥರ ಇಡೀ ರಾಜ್ಯದಲ್ಲೇ 100 ಜನ ಹೆಣ್ಣುಮಕ್ಕಳು ಈ ಥರ ಹಣವನ್ನು ಕೂಡಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡ್ಕೊಂಡಿದ್ದಾರೆ. ಆ ಹಸು ತುಂಬ ಉತ್ತಮವಾದ ಹಸು. ಇನ್ನೇನು ಕೆಲವೇ ದಿನಗಳಲ್ಲಿ ಮರಿ ಹಾಕುವಂತಹ ಸಮಯ ಬಂದಿದೆ. ಹಾಗಾಗಿ ಈ ಕರ್ನಾಟಕ ಸರ್ಕಾರ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಹಣವನ್ನು ಕೊಟ್ಟು ಅವರ ಜೀವನವನ್ನು, ಅವರ ಕುಟುಂಬವನ್ನು ಉತ್ತಮ ಗುಣಮಟ್ಟದಲ್ಲಿ ನಡ್ಕೊಂಡು ಹೋಗಲಿಕ್ಕೆ, ಅವರು ಸಹ ಇನ್ನೂ ಮುಂದಿನ ದಿನಗಳಲ್ಲಿ ಅವರ ಕುಟುಂಬ ಒಂದು ಒಳ್ಳೆಯ ಸದೃಢವಾಗಿ ಬೆಳೀಲಿಕ್ಕೆ ಇದು ಒಂದು ಬಹಳ ಉತ್ತಮವಾದ ಯೋಜನೆಯಾಗಿದೆ. ಹಾಗಾಗಿ ನಮ್ಮ ಚಳ್ಳಕೆರೆ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸಭೆಯಲ್ಲಿ ಈ ವಿಚಾರವನ್ನು ಚರ್ಚಿಸಿ ಮಾನ್ಯ ಇ.ಒ. ಸಾಹೇಬರು, ಗದ್ಗೆ ತಿಪ್ಪೇಸ್ವಾಮಿಯವರು ಉಳಿದಂಥ ಎಲ್ಲ ಸದಸ್ಯರು ಈ ಒಂದು ಸಭೆಯಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿ ಈ ಥರ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಧೈರ್ಯ ಕೊಡೋಂಥದ್ದು, ಮತ್ತು ಮುಂದಿನ ಹಣವನ್ನು ಪೋಲ್ ಮಾಡ್ದೇ, ವೇಸ್ಟ್ ಮಾಡ್ದೇ ಈ ರೀತಿ ಮನೆತನಕ್ಕೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಳಸಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ತಿಪ್ಪಮ್ಮ ಅವರ ಮಗ ಹಂಪೆ ಯೂನಿವರ್ಸಿಟಿನಲ್ಲಿ PhD ಪದವಿಯನ್ನು ಪಡೆಯುವಂಥ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಹಣ ಬಂದಂಥ ಸಂದರ್ಭದಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ಮಗನ ವಿದ್ಯಾಭ್ಯಾಸಕ್ಕಾಗಿ ವಿನಿಯೋಗ ಮಾಡಿದ್ದಾಳೆ. ಬಹಳ ಉತ್ತಮವಾದ ಕೆಲಸವನ್ನು ಮಾಡಿ 1 ರೂಪಾಯಿ ಸಹ ವೇಸ್ಟ್ ಮಾಡ್ದಂಗೆ ಮನೆತನಕ್ಕೂ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಈ ಒಂದು ಸರ್ಕಾರದ ಹಣ ಉಪಯೋಗ ಆಗಿದೆ. ಮಾನ್ಯ ಸಿದ್ದರಾಮಯ್ಯ ಸರ್ನ ಕರ್ನಾಟಕದ ರಾಜ್ಯದ ಪ್ರತಿಯೊಬ್ಬ ಮಹಿಳೆಯೂ ಸಹ ಒಬ್ಬ ತಂದೆ ಸಮಾನವಾಗಿ ಕಾಣ್ತಿದ್ದಾರೆ. ಈ ಯೋಜನೆ ಒಂದು ಉತ್ತಮವಾದ ಈ ರಾಜ್ಯದಲ್ಲಿ ಬೆಳವಣಿಗೆ ಆಗಿದೆ. ಸಾವಿರಾರು ಕುಟುಂಬಗಳು ಈ ಹಣದಿಂದ ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳುವಂಥ ಕೆಲಸ ಆಗ್ತಾಯಿದೆ ಅಂತ ನಾನು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.